ಊರಿನ ಎಲ್ಲ ಹಿರಿಯರೇ ಮತ್ತು ಎಲ್ಲ ಯುವಕ ಮಿತ್ರರೇ ಎಲ್ಲರಿಗೂ ನಮಸ್ಕಾರನ ಹೇಳುತ್ತಾ ಇವತ್ತಿನ ದಿವಸ ಈ ಪಂಚ ಗ್ಯಾರಂಟಿಯ ಒಂದು ಕಾರ್ಯಕ್ರಮವನ್ನು ಬಸ್ ಬಿಡುವ ಮೂಲಕ ಮತ್ತು ನಮ್ಮ ಎಲ್ಲ ಹಿರಿಯರು ಅಧಿಕಾರಿಗಳು ಎಲ್ಲರೂ ಕೂಡಿ ನಮ್ಮ ಸಿದ್ದರಾಮಯ್ಯ ಸರ್ಕಾರ ಯಾಕಂತಂದ್ರೆ ಇಲ್ಲಿಂದ ಬಸ್ ಯಾಕೆ ಬಿಡಬೇಕು ಅನ್ನುವಂಥದ್ದು ಒಂದು ದೊಡ್ಡ ಇಶ್ಯೂ ಇತ್ತು. ನಮ್ಮಲ್ಲಿ ಸಾವಂತನವ್ರ ಕಕ್ಕ ಅಧ್ಯಕ್ಷರು ನಮ್ಮ ಜಿಲ್ಲಾ ಉಸ್ತುವಾರಿ ಅವ್ರಿಗೆ ಹೇಳಿ ನಮಗೆ ಹೇಳಿ ಇದೊಂದು ಇಲ್ಲಿಂದ ಈ ದೇವಸ್ಥಾನಕ್ಕೆ ಹೋಗೋಕ್ಕೆ ನಮ್ಗೆ ಅನುಕೂಲ ಆಕೈತಿ, ಬಸ್ ಬಿಡಬೇಕಂತ ಹೇಳಿದಾಗ ನಮ್ಮ ರಾಮಲಿಂಗ ರೆಡ್ಡಿ ಸಾಹೇಬ್ರಿಗೂ ಹೋಗಿ ನಾವು ಮನವಿ ಕೊಟ್ಟಿವು. ಆ ನಂತರ ಸಿದ್ದರಾಮಯ್ಯ ಸಾಹೇಬ್ರ ತಕ್ಕನೂ ಹೋಗಿ ಮನವಿ ಕೊಟ್ಟಿದಾಗ ಹೇಳಿದ್ರು ಅವ್ರು ನಾವು ಬಸ್ ಬಿಡಿಸಲೇಬೇಕಂತೇಳಿ ನಮ್ಮ ಪಂಚ ಗ್ಯಾರಂಟಿ ಅಧ್ಯಕ್ಷರು ಒಂದು 4-5 ಸಲ ನಮಗೆ ಪ್ರಸ್ತಾವನೆ ಮಾಡಿದ್ರು. ಆಮೇಲೆ ಸದಸ್ಯರು ಮಾಡಿದ್ರು, ಇಲ್ಲಿ ಊರಿನ ಹಿರಿಯರು ಮಾಡಿದ್ರು. ಅದಕ್ಕೆ ಎಲ್ಲ ಸಮಾಜದವ್ರು ಕೂಡಿ ಕ್ಷೇತ್ರದಿಂದ ಬಿಡಬೇಕಂತೇಳಿ ಹೇಳಿದಾಗ ಇವತ್ತು ಆ ಉದ್ಘಾಟನೆಗೆ ಎಲ್ಲ ಹಿರಿಯರು ಮತ್ತು ಮುಖಂಡರು ಬಂದರು. ಅದಕ್ಕೆ ದಯವಿಟ್ಟು ನಾವು ಯಾವ ಪಕ್ಷ ಪಾತ ಅನ್ಲಾರ್ದ ಬಡವರಿಗೆ ಅನುಕೂಲ ಆಗಲಿ ಅನ್ನುವಂಥ ಉದ್ದೇಶದಿಂದ ನಮ್ಮ ಸರ್ಕಾರ ಬಿಟ್ಟೈತಿ. ಇದನ್ನು ನಂದೈತಿ ನಿಮ್ದೈತಿ ಮಹಿಳೆಯರಿಗೆ ಅನುಕೂಲ ಆಗ್ಬೇಕು. ಯಾಕಂದ್ರೆ ಈಗಾಗಲೇ ಧರ್ಮಸ್ಥಳದ ಧರ್ಮಾಧಿಕಾರಿಗಳು ಹೇಳಿದ್ರು, ನಮ್ಮ ಮುಖ್ಯಮಂತ್ರಿ ಅವ್ರಿಗೆ ಏನು ಹೇಳ್ಯಾರ ಕೇಳಿರಲಿಲ್ಲ. ಆಮೇಲೆ ನೀವು ಧನ್ಯವಾದಗಳನ್ನ ಹೇಳಿರವ್ರ. ನಮ್ಮಲ್ಲಿ ಭಕ್ತರು ಭಾಳ ಕಡಿಮೆ ಆಗಿದ್ರು. ಯಾವಾಗ ನೀವು ಈ ಬಸ್ ಯೋಜನೆ ಮಾಡಿದ್ರಲ್ಲ ಅವಾಗ ಇಷ್ಟೊಂದು ಜನ ನಮ್ಮಲ್ಲಿ ಕಾಲಿಡಕ್ಕೆ ಜಾಗ ಸಾಲ್ವಲ್ತು. ದಿನಾಲು 100-150 ಕ್ವಿಂಟಲ್ ಅಕ್ಕಿ ಹೋಗ್ತಿತ್ತು. ಈಗ ಮತ್ತು 50 ಕ್ವಿಂಟಲ್ ದಿನಾಲು ಅಕ್ಕಿ ಹೆಚ್ಚು ಹೋಗ್ತಾ ಇದೆ. ಯಾಕೆ ಹೋಗ್ತಾ ಇದೆ ಅಂದ್ರೆ ಸಿದ್ದರಾಮಯ್ಯ ಅವ್ರು ಮಾಡಿದಂಥ ಗ್ಯಾರಂಟಿಗಳ ಸಲುವಾಗಿ. ಅದಕ್ಕೆ ನಿಮ್ಗೆ ಧನ್ಯವಾದಗಳನ್ನ ಹೇಳ್ತೇವೆ. ಸಿದ್ದರಾಮಯ್ಯ ಸಾಹೇಬ್ರು ಬಂದು ಅವ್ರು ಸನ್ಮಾನ ಮಾಡಿ ಹೋಗ್ಯಾರ. ಅದಕ್ಕೆ ದಯವಿಟ್ಟು ರೈತರಿಗೆ ಆಯ್ತು ಬಡವರಿಗೆ ಆಯ್ತು ಎಲ್ಲರಿಗೂ ಹೆಣ್ಣು ಮಕ್ಕಳಿಗೆ ಅನುಕೂಲ ಆಗಲಿ ಅನ್ನೋ ಉದ್ದೇಶದಿಂದ ಇಲ್ಲಿಂದ ದೇವಸ್ಥಾನಕ್ಕೆ ಹೋಗಕ್ಕೆ ಬಸ್ ಬಿಟ್ಟಾರು. ಮುಂದಿನ ದಿನಮಾನದಾಗ ಈಗ ಧರ್ಮಸ್ಥಳಕ್ಕೆ ಹೋಗಕ್ಕೆ ಒಂದು ಗಾಡಿ ಬಿಡ್ತಾರೆ ನಮ್ಮ ಸರ್ಕಾರದಿಂದ. ನಮ್ಮ ಪಂಚ ಗ್ಯಾರಂಟಿ ಅಧ್ಯಕ್ಷರು ಸದಸ್ಯರು ಮತ್ತು ಇಲ್ಲಿ ಊರಿನ ಹಿರಿಯರು ಭಾಳ ಸಲ ಹೇಳ್ಯಾರ. ಈಗ ಅದನ್ನು ಬಿಡುವಂಥ ಕೆಲಸ ಮಾಡಕತ್ತಾರು. ಅದಕ್ಕೆ ದಯವಿಟ್ಟು ಇದರೊಳಗೆ ಪಕ್ಷಾತೀತವಾಗಿ ಜಾತ್ಯಾತೀತವಾಗಿ ಯಾರೂ ನಮ್ದೈತಿ ನಿಮ್ದೈತಿ ಅನ್ನುವಂಥದ್ದಿಲ್ಲ. ನಮ್ಮ ಸರ್ಕಾರದಿಂದ ಆದದೈತಿ. ಈ ಅನುಷ್ಠಾನ ಮಾಡಿದಂಥ ಗ್ಯಾರಂಟಿಗಳು ಮಾಡಿದಂಥ ನಮ್ಮ ಸರ್ಕಾರ ಮಾಡೈತಿ, ಬೇರೆದವ್ರು ಯಾರೂ ಮಾಡಿಲ್ಲ. ಈಗಾಗಲೇ ರೈತರಿಗೆ 7 ತಾಸು ಕರೆಂಟ್ ಕೊಡಾಕೈತಾರೆ. ನಮ್ಮಲ್ಲಿ ಯಾರೂ ಇನ್ನೂವರೆಗೂ ಯಾವ ಸರ್ಕಾರವೂ ಕೊಟ್ಟಿಲ್ಲ. ಆಮೇಲೆ ರೈತರಿಗೆ ಕಬ್ಬಿನ ಬಿಲ್ 50 ರೂಪಾಯಿ ಕೊಡುವಂಥದ್ದು ಮನೆ ಸಿದ್ದರಾಮಯ್ಯ ಸಾಹೇಬರು ಮಾಡಿದ್ರು. ಅದನ್ನು ಮೊದಲು ತಲೆಯಾಗಿಟ್ಕೋರು. ಎಲ್ಲರಿಗೂ ರೈತರಿಗೂ ಅನುಕೂಲ. ಮೊದಲು 350 ರೂಪಾಯಿನೂ ಅವರೇ ಕೊಟ್ಟಾರು. ಎಲ್ಲ ಗ್ಯಾರಂಟಿಗಳು ಕೊಡೋ ಮುಖಾಂತರ ಎಲ್ಲ ಅನುಕೂಲ ಮಾಡಿದವ್ರು. ದೀನ ದಲಿತರಿಗಿರ್ಬೋದು, ಬಡವರಿಗಿರ್ಬೋದು, ಹಿರಿಯ ದೊಡ್ಡವರಿಗಿರ್ಬೋದು, ಸಣ್ಣವ್ರಿಗಿರ್ಬೋದು, ಎಲ್ಲ ಸಮಾಜದವ್ರಿಗೆ ಅನುಕೂಲ ಆಗುವಂಥ ಮಾಡೋ ಕೆಲಸ ಯಾರಾದ್ರೂ ಮಾಡಿದ್ರೆ ಅದು ಸಿದ್ದರಾಮಯ್ಯ ಸರ್ಕಾರ ಅನ್ನುವಂಥ ಮಾತನ್ನು ಹೇಳಿ ನನ್ನ ಮಾತಿಗೆ ವಿರಾಮ ಹಾಕ್ತೀನಿ. ಜೈ ಹಿಂದ್.